ನಂದನಾಕುಲ ನಂದಗೋಕುಲ. ಅಯ್ಯೋ ವಲ್ಲವ, ಏನಾಯ್ತು? ಅದ್ಗೆ ಇಲ್ಲೆಲ್ಲ ನೀರ್ ಹಾಕಿದ್ರಲ್ಲ, ಕಾಲ್ ಸ್ಲಿಪ್ ಆಗೋಯ್ತು. ಕೋತಿ ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡೋಕಾಗೋಯ್ತು. ಮುಟ್ಬಿಟ್ಟ. ಫಸ್ಟ್ ಸ್ನಾನ ಮಾಡ್ಕೊಳ್ಬೇಕು. ಅಯ್ಯೋ ಪಾಪ, ಕಾಲ್ ಸ್ಲಿಪ್ ಆಯ್ತು ಅಥವಾ ಮನ್ಸೇ ಸ್ಲಿಪ್ ಆಗೋಯ್ತು ವಲ್ಲಭ? ಅದ್ಕೆ ಅಮ್ಮು, ನೀನ್ ಹೇಳು ಅಮ್ಮು, ವಲ್ಲಭ ಬೀಳ್ತಾನೆ ಅಂತ ಹಿಡ್ಕೊಂಡ್ಯೋ ಅಥವಾ ನೀನ್ ಆಲ್ರೆಡಿ ಅವನಿಗೆ ಬಿದ್ದೋಗಿರೋದಕ್ಕೆ ಹಿಡ್ಕೊಂಡ್ಯೋ? ಏನು ಏನ್ ಹೇಳಿದ್ರಿ ಅಕ್ಕ? ಏನಾಗಿದೆ ನಿಮಗೆ? ಬೆಳಿಗ್ಗೆಯಿಂದ ಏನೇನೋ ಮಾತಾಡ್ತಿದ್ದೀರಲ್ಲ. ಬೆಳಿಗ್ಗೆ ಈ ಕೋತಿ ಮುಖನ ಕ್ಲೋಸ್ ಅಪ್ ಅಲ್ಲಿ ನೋಡಿ ನನ್ನ ಮೈಂಡೇ ಅಪ್ಸೆಟ್ ಆಗೋಗಿದೆ. ಅದಕ್ಕೆ ಹಾಲ್ ತರೋದಕ್ಕೆ ನನ್ನ ಕೈಯಿಂದ ಹೋಗಕ್ಕಾಗಲ್ಲ, ಕೇಶವಣ್ಣನ್ ಕಳಿಸ್ತೀನಿ. ನೋಡಿದ್ರಾ ಈ ಉರಿ ಮೂತಿನ? ಈ ಮೂತಿಗೂ ನನಗೂ ಲವ್ ಆಗುತ್ತಾ? ಇನ್ನೊಂದ್ಸಲಿ ಆಗಲ್ಲ ಹೇಳ್ಬೇಡಿ ಅಕ್ಕ. ಇಲ್ಲ ಅಮ್ಮು, ನೀನು ನಮ್ ವಲ್ಲಭನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಇಲ್ಲ, ಅವನ್ನ ಸರಿಯಾಗಿ ಗಮನಿಸ್ತಾನೂ ಇಲ್ಲ. ನನ್ಗನ್ಸುತ್ತೆ ವಲ್ಲಭಂಗೆ ನಿನ್ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಇದೆ ಅಂತ. ಏನು ಹೇಗ್ ಹೇಳ್ತೀರಾ? ನೀವಿಬ್ರು ಮದ್ವೆ ಆಗೋಕ್ಕೂ ಮುಂಚೆ ನೀನು ವಲ್ಲಭನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕಾಲೇಜಿಂದ ಸಸ್ಪೆಂಡ್ ಮಾಡಿಸ್ದೆ. ಆಗ ಅವನು ನಿನ್ ಮೇಲೆ ತಿರುಗಿ ಬೀಳ್ಬೋದಿತ್ತು ತಾನೆ? ಯಾಕೆ ಬೀಳ್ಲಿಲ್ಲ ಗೊತ್ತಿಲ್ಲ. ನನಗ್ ಗೊತ್ತು, ಪ್ರೀತಿ. ಸ್ವಲ್ಪ ದಿನದ ಹಿಂದೆ ನೀ ಹೇಳ್ದೆ ಕೇಳ್ದೆ ಬೆಂಗಳೂರಿಗೆ ಹೋಗಿದ್ಯಲ್ಲ, ಆಗ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ತನ್ಪಾಡಿದ್ ತಾನು ಮನೇಲಿ ಇರ್ಬೋದಿತ್ತು ತಾನೆ? ಆದ್ರೆ ಯಾಕಿರ್ಲಿಲ್ಲ ಗೊತ್ತಿಲ್ಲ. ನನಗ್ ಗೊತ್ತು, ಕಾಳಜಿ. ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನೀನು ಅವನ ಜೊತೆ ಎಷ್ಟೇ ಜಗಳ ಆಡಿದ್ರು ದೂರ ಹೋಗೋದಕ್ಕೆ ಬಿಡ್ತಿಲ್ಲ. ಯಾಕೆ ಹೇಳು? ಅವನು ನಿನ್ನನ್ನ ಪ್ರೀತಿಸ್ತಿದ್ದಾನೆ ಅಮ್ಮು. ಅವನು ತನ್ನ ಪ್ರೀತಿನ ಬಚ್ಚಿಟ್ಕೊಂಡು ಯಾವಾಗ್ಲೂ ನಿನ್ ಜೊತೆ ಜಗಳ ಆಡ್ತಿರ್ತಾನಲ್ಲ, ಅದಕ್ಕೆ ಅವನು ನಿನ್ ಮೇಲೆ ಇಟ್ಟಿರೋ ಪ್ರೀತಿ ನಿನಗ್ ಕಾಣಿಸ್ತಾ ಇಲ್ಲ. ಒಂದ್ ತಿಳ್ಕೊ ಅಮ್ಮು, ಪ್ರೀತಿ ಮಧುರ, ಜಗಳ ಅಮರ. ನನಗ್ ಯಾಕೋ ಅವನು ಬೇಕು ಅಂತಾನೆ ಕಾಲ್ ಜಾರ್ದ ಅನ್ಸುತ್ತೆ, ನೀನ್ ಹಿಡ್ಕೊಳ್ಳಿ ಅಂತ. ಆಮೇಲೆ ನೀನ್ ಹಿಡ್ಕೊಂಡ್ಯಲ್ಲ, ಆಗ ಅವ್ನ್ ದೂರ ಸರಿಬೋದಿತ್ತಲ್ವಾ? ನಿನ್ ಮೇಲೆ ಲವ್ ಇಲ್ಲ, ನಿನ್ ಕಂಡ್ರೆ ಆಗಲ್ಲ ಅಂದಿದ್ರೆ ದೂರ ಸರಿತಿದ್ದ. ಆದ್ರೆ ನೀವು 5 ನಿಮಿಷ ಆದ್ರೂ ಒಬ್ರನ್ನೊಬ್ರು ಹಿಡ್ಕೊಂಡೇ ಇದ್ರಿ. ಅಂದ್ಮೇಲೆ ಇದ್ರ ಅರ್ಥ ಏನು? ವಲ್ಲಭಂಗೆ ನಿನ್ ಮೇಲೆ ಫೀಲಿಂಗ್ ಶುರುವಾಗಿದೆ ಅಂತ. ಅಯ್ಯಯ್ಯೋ, ನನ್ ಮೈದ್ನಂಗೆ ಲವ್ ಆಗಿದೆ, ನನ್ ಮೈದ್ನಂಗೆ ಲವ್ ಆಗಿದೆ. ಬಂದೇ ಬಿಡ್ತು ಫೀಲಿಂಗ್ಸ್, ಬಂದೇ ಬಿಡ್ತು ಫೀಲಿಂಗ್ಸ್, ಬಂದೇ ಬಿಡ್ತು ಫೀಲಿಂಗ್ಸ್. ಅಯ್ಯಯ್ಯೋ, ಸಿಕ್ಕಾಕೊಂಡ್ಬಿಟ್ನಲ್ಲಪ್ಪ. ಹಾಯ್ ವಲ್ಲಭ, ನೈಸ್ ಟು ಮೀಟ್ ಯು. ನಮ್ಮನೇಲಿ ಇವತ್ತು ತಿಂಡಿಗೆ ಉಪ್ಪಿಟ್ಟು, ನಿಮ್ಮನೇಲಿ ಚಿತ್ರಾನ್ನ ತಾನೆ? ಅಮ್ಮು, ನಾನು ಹೇಳಿದ್ದೆಲ್ಲ ನಿಜ, ಸ್ವಲ್ಪ ಯೋಚನೆ ಮಾಡಿ ನೋಡು. ಅಕ್ಕ, ಏನ್ರಿ ನೀವು? ರಸ್ತೆ ಬೇರೆ ಸರಿ ಇಲ್ಲ, ಬಿಸಿಲು ಸುಡ್ತಾ ಇದೆ. ನೀವ್ ನೋಡಿದ್ರೆ ಶಬ್ದ ಬೇರೆ ಮಾಡಿದೀರಾ. ನನ್ ಕೈಲಿ ಮನ್ ಹೀಗ್ ನೋಡಕ್ ಆಗ್ತಿಲ್ಲ ರೀ. ಗಿರ್ಜಾ, ಒಂದ್ಸಲ ಶಪಥ ಮಾಡಿದ್ಮೇಲೆ ಮುಗೀತು, ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನನ್ಗೇನ್ ಸಮಸ್ಯೆ ಆಗ್ತಾ ಇಲ್ಲ. ನಡಿ ಹೋಗೋಣ. ನೋಡಿ ನೋಡಿ, ಕಾಲ್ ಸುಡ್ತಾ ಇದೆ ಅಲ್ವಾ? ಗಿರ್ಜಾ, ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಬಾ. ಏನ್ರಿ ನೀವು? ಮಾಧವನ್ ಮದ್ವೆ ಆಗೋವರೆಗೂ ಟೀ ಕುಡಿಯಲ್ಲ, ಕಾಫಿ ಕುಡಿಯಲ್ಲ ಅಂತ ಆದ್ರೂ ಶಬ್ದ ಮಾಡಿದ್ರೆ ನಿಮ್ ಆರೋಗ್ಯ ಆದ್ರೂ ಚೆನ್ನಾಗಿರೋದು. ನೀವ್ ನೋಡಿದ್ರೆ ಚಪ್ಪಲಿ ಹಾಕಲ್ಲ ಅಂತ ಶಬ್ದ ಮಾಡಿದೀಯಾ. ಅದ್ ಯಾವ್ದ್ರಿ ಆ ಶಬ್ದ? ನೋಡಿ, ನಿಮಗ್ ಬೇರೆ ಶುಗರ್ ಇದೆ,
ಕಾಲ್ಗೆ ಏನಾದ್ರೂ ಗಾಯ ಆದ್ರೆ ಅದಷ್ಟು ಬೇಗ ವಾಸಿ ಆಗಲ್ಲ ರೀ. ಗಿರ್ಜಾ, ನಿನ್ನಷ್ಟಕ್ಕೆ ನೀನೇ ಏನೇನೋ ಅನ್ಕೋಬೇಡ. ಹಾಗೆಲ್ಲ ಏನಿಲ್ಲ, ಸುಮ್ಮನೆ ಬಾ. ಅಯ್ಯೋ ಅಯ್ಯೋ ದೇವ್ರೆ, ರೀ, ಮುಳ್ಳು ಮುಳ್ಳು ಕಾಲಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೋಡಿದ್ರ, ನನ್ ಮೊದ್ಲು ಹೇಳಿಲ್ವಾ ಹೀಗೇನಾದ್ರೂ ಒಂದು ಆಗತ್ತೆ ಅಂತ? ಹೇಳೋ ಮಾತೆ ಕೇಳಲ್ಲ ರೀ, ಹಿಡ್ದಿದ್ ಹಠಾನೇ ನಿಮ್ದು. ಸರಿ ಸರಿ, ತುಂಬಾ ನೋವಾಗ್ತಿದ್ಯಾ ರೀ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಗಿರ್ಜಾ, ಚುಚ್ಚಿರೋದೊಂದು ಮುಳ್ಳು, ಇಷ್ಟಕ್ಕೆ ಆಸ್ಪತ್ರೆಗೆ ಹೋಗ್ತಾರಾ? ಆಮೇಲೆ ಏನಿಲ್ಲ, ಅಡ್ಮಿಟ್ ಮಾಡ್ಕೊಂಡು ಶುದ್ಧ ಬಿಲ್ ಕೊಟ್ಬಿಡ್ತಾರೆ. ಅವೆಲ್ಲ ಏನ್ ಬೇಡ, ಮುಳ್ಳುನ ಮನೆಗೆ ಹೋಗಿ ತೆಗೆದ್ರಾಯ್ತು. ಅದಕ್ಕಿಂತ ಮುಂಚೆ ಮೀನ ನಂಬರ್ ಕೊಟ್ಟಿದ್ದಾಳಲ್ವಾ, ಅವ್ರಿಗೆಲ್ಲ ಕಾಲ್ ಮಾಡ್ಬೇಕು. ಬಾ ಹೋಗೋಣ. ಅಯ್ಯೋ, ಅದ್ ಹಾಗಲ್ಲ ರೀ, ಕಾಲಿಗೆ ಮುಳ್ಚಿಸ್ಕೊಂಡಿದ್. ಗಿರ್ಜಾ, ನಡಿ ಮನೆಗೆ. ಅಯ್ಯೋ ಅಯ್ಯೋ ದೇವ್ರೆ, ಅಮ್ಮು ಅಮ್ಮು, ನೀನ್ ಇಲ್ಲಿದ್ಯಾ? ನಿನ್ನ ಹುಡುಕಿ ಹುಡುಕಿ ಸಾಕಾಯ್ತು, ಬಾ. ಎಲ್ಲಿ ಕಾವ್ಯ? ಹೇಳ್ತೀನಿ ಬಾರೆ. ಏಯ್, ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನಾನ್ ಹೇಳಿಲ್ವಾ ಆ ವಲ್ಲಭ ಬಂದ್ ಸಾರಿ ಕೇಳೋವರೆಗೂ ನಾನ್ ನಾಟಕ ಮಾಡಲ್ಲ ಅಂತ. ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ ಅಷ್ಟೇ. ಅಲ್ಲಿ ನೋಡಿ. ಮೈ ಡಿಯರ್ ಬಾಯ್ಸ್, ನಮ್ಮ ಶ್ರೀದೇವಿ ಸರ್ ನೇತೃತ್ವದಲ್ಲಿ ನಡೆಸ್ತಾ ಇರೋ ದುಷ್ಯಂತ ಶಾಕುಂತಲ ನಾಟಕಕ್ಕೆ ಅಮೂಲ್ಯ ಅವ್ರ ಬದಲಾಗಿ ಹೊಸ ಹೀರೋಯಿನ್ ಸೆಲೆಕ್ಟ್ ಆಗಿ. ಶಾಂತಿ ಶಾಂತಿ ಶಾಂತಿ, ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನಿತ್ಯ. ವೆಲ್ಕಮ್ ನಿತ್ಯ, ವೆಲ್ಕಮ್ ಆನ್ ದ ಬೋರ್ಡ್. ಥ್ಯಾಂಕ್ ಯು ಸರ್. ಅಂದಾಗೆ ಇವರೇ ನಿಮ್ ಹೀರೋ, ದುಷ್ಯಂತ ಮಹಾರಾಜ ವಲ್ಲಭ, ಸಕಲ ಕಲಾ ವಲ್ಲಭ. ವಾವ್, ಯು ಆರ್ ಸೋ ಹ್ಯಾಂಡ್ಸಮ್. ನಿಜವಾಗ್ಲೂ ಹೀರೋನ. ಹಾಯ್. ಹಾಯ್. ನೋಡಮ್ಮ ನಿತ್ಯ, ನೀನು ಶಕುಂತಲಾ ಕ್ಯಾರೆಕ್ಟರ್ ಮಾಡಬೇಕು. ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀಯಾ, ಆ ಕ್ಯಾರೆಕ್ಟರ್ಗೆ ನೀನು ಸೂಟ್ ಆಗ್ತೀಯ ಅಂತ ಎಲ್ರು ಹೇಳಿದ್ರು. ಓ, ದಟ್ಸ್ ಮೈ ಪ್ಲೇಷರ್. ಎಲ್ಲಿ ಈ ಡೈಲಾಗ್ನ ಒಂದ್ಸಲ ಹೇಳಮ್ಮ ನೋಡೋಣ. ಅಲ್ಲಿಗ್ ಮುಗೀತು. ಯಾಕೆ, ಏನಾಯ್ತು? ನೋಡ್ರೆ ಅಲ್ಲಿ ಶ್ರೀದೇವಿ ಸರ್ 5-6 ಲೈನ್ ಇರೋ ಡೈಲಾಗ್ ಕೊಟ್ಟಿದ್ದಾರೆ. ಅವಳು ಅದನ್ನ ಹೇಳ್ತಾಳಾ? ಡೈಲಾಗ್ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬಂದ್ರೆ ಆಗಲ್ಲ ಕಣ್ರೆ. ತಪ್ಪದೆ ಡೈಲಾಗ್ ಹೇಳ್ಬೇಕು. ಮತ್ತೆ ಡೈಲಾಗ್ ಹೇಳ್ಬೇಕು, ಒಂದ್ ಫೀಲ್ ಇರ್ಬೇಕು. ಅದೆಲ್ಲ ಈ ಮುಸುಡಿಗೆ ಎಲ್ ಬರ್ಬೇಕು? ನೋಡ್ತಾ ಇರಿ, ಇವ್ಳು ಡೈಲಾಗ್ ಹೇಳಿದ್ರೆ ಎಲ್ಲ ಪಕ್ಕ ಪಕ್ಕ ಅಂತ ನಕಾಡ್ಬಿಡ್ತಾರೆ. ಓಕೆ ಸರ್, ರೆಡಿ. ಇಷ್ಟು ಬೇಗನಾ? ಹಾ. ರೆಡಿ, 1 2 3 ಆಕ್ಷನ್. ಗೆಳತಿ ಪ್ರಿಯವಂದ. ತಪೋವನದ ರಕ್ಷಣೆಗೆ ಬಂದ ರಾಜದೂತ ಯಾವಾಗ ನನ್ನ ಕಣ್ಣಿಗೆ ಬಿದ್ದನೋ ಆಗಿನಿಂದ ಆತನಲ್ಲಿ ಪ್ರೇಮಾಂಕುರವಾಗಿ ಈ ಅವಸ್ಥೆಗೆ ತಲುಪಿದ್ದೇನೆ. ನಿಮಗೆ ನನ್ನ ಕಷ್ಟ ಪರಿಹರಿಸುವ ಇಚ್ಛೆ ಇದ್ದರೆ ರಾಜದೂತನಿಗೆ ನನ್ನ ಮೇಲೆ ಪ್ರೀತಿ ಆಗುವಂತೆ ಮಾಡಿ. ಇಲ್ಲವಾದರೆ ನನಗೆ ತಿಲತರ್ಪಣ ಬಿಡಬೇಕಾಗಿ ಬರುವುದು ನಿಶ್ಚಿತ. ವಾವ್, ಸೂಪರ್ ನಿತ್ಯ, ಡೈಲಾಗ್ನ ಸಖತ್ತಾಗಿ ಹೇಳ್ದೆ. ಒಂದೇ ಟೇಕಲ್ಲಿ ಅಷ್ಟು ಡೈಲಾಗ್ನ ಹೇಳ್ಬಿಟ್ಟಿಲ್ಲಮ್ಮ. ನೀನೇ ಈ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್. ವಲ್ಲಭ, ನೀನೇನ್ ಹೇಳ್ತೀಯಪ್ಪ? ಹೌದು ಸರ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಗುಡ್ ಜಾಬ್. ಥ್ಯಾಂಕ್ ಯು ಹೀರೋ. ಏನೇ ಹೇಳ್ತೀಯಾ? ಡಬ್ಬ ತರ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅಂದೆ, ಸೂಪರ್ ಆಗಿ ಮಾಡಿದ್ಲಿಲ್ಲ ಅವಳು. ಮಗ, ಆ ಅಮೂಲ್ಯ ಆಕ್ಟಿಂಗ್ ನೋಡಿದ್ರೆ ಟಮಟ ತಗೊಂಡು ಹೊಡಿಬೇಕು ಅನ್ಸುತ್ತೆ. ಆದ್ರೆ ಈ ನಿತ್ತಿನ ಆಕ್ಟಿಂಗ್ ನೋಡ್ತಾ ಇದ್ರೆ ಆಪಲ್ ತಂದ್ಕೊಳ್ಳಿ. ಬನ್ನಿ, ನಿಧಾನ. ಅಪ್ಪ ಅಪ್ಪ ಅಪ್ಪ, ಏನಾಯ್ತಪ್ಪ? ಏನಾಯ್ತಪ್ಪ? ಬನ್ನಿ. ಅಪ್ಪ, ಯಾಕೆ ಕುಂತ ಬರ್ತಾ ಇದ್ದೀರಾ? ಏನಾಯ್ತು? ಬೇಡ ಬೇಡ ಅಂದ್ರೆ ನನ್ನ ಮಾತೆ ಕೇಳಲ್ಲ. ಕಾಲಾಗ ಮುಳ್ಚಿಸ್ಕೊಂಡಿದೆ ರಕ್ಷಾ. ಅಪ್ಪ, ಏನಪ್ಪ ಇದು? ಏನಾಗಿಲ್ಲ, ಸುಮ್ಮನೆರ. ಏನಾಗಿಲ್ಲ? ಎಷ್ಟು ದೊಡ್ಡ ಮುಳ್ಳು ಕಾಲಕ್ಕೆ ಚುಚ್ಕೋದು. ಅದ್ರಲ್ಲಿ ಬೇರೆ ಬರಿಗಾಲಲ್ಲಿ ನಡ್ಕೊಂಡ್ ಬರ್ತಾರೆ.
ಆ ಮುಳ್ಳು ಇವಾಗ ಎಷ್ಟು ಒಳಗೆ ಹೋಗಿದ್ಯೋ ಏನೋ, ಏನ್ ಮಾಡೋದು? ಅತ್ತೆ ಹಾಸ್ಪಿಟ್ಲಿಗಾದ್ರೂ ಹೋಗ್ ಬರೋದಲ್ವಾ? ನಾನು ಹೇಳ್ದೆ ಕಣೆ, ಅದನ್ನು ಕೇಳಿಲ್ಲ ಇವರು. ಏನಾಗಿಲ್ಲ ಮೀನಾ, ಒಂದ್ ಸಣ್ಣ ಮುಳ್ಳು ಚುಚ್ಚಿದೆ ಅಷ್ಟೇ. ಇವಳು ಅದಕ್ಕೆ ಹಿಂಗೆಲ್ಲ ಆಡ್ತಾ ಇದ್ದಾಳೆ. ಮಾವ, ಮುಳ್ಳು ಒಳಗಡೆನೆ ಇದ್ರೆ ಸಪ್ಟಿಕ್ ಆಗುತ್ತೆ. ಕೊಡಿ, ನಾನ್ ತೆಗಿತೀನಿ. ಏ ಬೇಡಮ್ಮ, ನೀ ಸುಂದರ್, ನಾ ತೆಗಿತೇನೆ. ಒಂದ್ ಪಿನ್ ಕೊಡು ಗಿರೀಶ. ಮಾವ, ಈಗ ನಾನ್ ತೆಗೆದ್ರೆ ಏನಾಗುತ್ತೆ? ಬಿಡಿ. ಅಯ್ಯ ಮೀನಾ, ಬೇಡ ಸುಮ್ನೆ ಇರೆ. ಮೊದ್ಲೇ ಅವ್ರಿಗೆ ಶುಗರ್ ಇದೆ, ನಿನಗ್ ಬೇರೆ ಗೊತ್ತಾಗಲ್ಲ. ಹೋಗಿ ಇನ್ನೊಂದಾದ್ರೆ ನಾನೇ ತೆಗಿತೀನಿ. ಅಯ್ಯೋ ಅತ್ತೆ, ನಮ್ಮ ಅಪ್ಪಂಗ್ ಒಂದ್ಸಲ ಇಷ್ಟುದ್ದ ಮುಳ್ಳು ಚುಚ್ಚಿತ್ತು. ಅದೇ ನಾನ್ ಹೀಗ್ ತೆಗ್ದೆ ಗೊತ್ತಾ? ಈಗ ಪಿನ್ ಕೊಡಿ, ಇಲ್ಲಿ ಕೊಡಿ ಎಂದೆ. ಮೀನಾ ಬೇಡಮ್ಮ. ಅಯ್ಯೋ ಮಾವ, ಮುಜುಗರ ಮಾಡ್ಕೋಬೇಡಿ, ಆರಾಮಾಗಿ ಕುತ್ಕೊಳ್ಳಿ. ಮುಳ್ಳು ಚುಚ್ಚಿ 2 ದಿನ ಆಗಿದ್ರೆ ಸುಣ್ಣ ಹಾಕಿ ತೆಗಿಬೇಕಿತ್ತು, ಆಗ ಈಸಿಯಾಗಿ ಬರ್ತಿತ್ತು. ಈಗ ತಾನೇ ಚುಚ್ಚಿರೋದಲ್ವಾ, ಆರಾಮಾಗಿ ಬರುತ್ತೆ. ರಕ್ಷಾ, 2 ಇಡಿ ಉಪ್ಪನ್ನ ಬಿಸಿ ಮಾಡ್ಕೊಂಡು ಬಟ್ಟೆಗೆ ಹಾಕೊಂಡು ತಗೊಂಡ್ ಬಾ, ಶಾಖ ಕೊಡ್ಬೇಕು. ಸರಿ ಅದಕ್ಕೆ ಬೇಗ. ಆಗ್ತಾ ಇದೆಯಾ? ಅದಕ್ಕೆ ತಗೊಳ್ಳಿ. ಹೊರಟೋಡು. ನಿಧಾನ ಕಣೆ ಮೀನಾ. ಹಾ ಮಾವ, ನಿನ್ನೆ ಯಾರೋ ನಮ್ಮ ಅಂಗಡಿಗೆ ಬ್ರೋಕರ್ ಬಂದಿದ್ರಂತೆ. ಬ್ರೋಕರ್ ಫೀಸ್ ಅಂತ 1,000 ಕೇಳಿದ್ರಂತೆ, ಹೌದಾ? ಏ ಅದನ್ನ ಯಾಕೆ ಕೇಳ್ತೀಯ ಮೀನಾ? ಅವನು ಪ್ರತಿ ಸಲ ಒಂದ್ ಜಾತಕ ತಗೊಂಬಂದ್ರೆ 2,500 ರೂಪಾಯಿ ಕೊಡ್ಬೇಕಂತೆ. ಹೌದಾ? ಒಂದ್ ಮದ್ವೆ ಏನಾದ್ರು ಸೆಟ್ ಆಗ್ಬಿಟ್ರೆ 50,000 ರೂಪಾಯಿ ಕೊಡ್ಬೇಕಂತೆ. ಓ ಪರವಾಗಿಲ್ಲ ಮಾವ, ಕಮ್ಮಿನೇ ಕೇಳಿದಾರೆ. ನಮ್ ರಿಲೇಟಿವ್ ಒಬ್ರು ಬ್ರೋಕರ್ ಕೈಲಿ ಮದ್ವೆ ಮಾಡ್ಸಿದ್ರಂತೆ. ಆ ಬ್ರೋಕರ್ ಕಡೆಯಿಂದ ಮದ್ವೆ ಆದ್ಮೇಲೆ ಹುಡ್ಗನ್ ಕಡೆಯಿಂದ 1 ಲಕ್ಷ, ಹುಡ್ಗಿ ಕಡೆಯಿಂದ 1 ಲಕ್ಷ, ಒಟ್ಟಾಗಿ 2 ಲಕ್ಷ ಇಸ್ಕೊಂಡ್ರಂತೆ ಮಾವ. ಹೌದಾ? ಎಷ್ಟು ದುಬಾರಿ ನೋಡು ಗಿರಿಜ. ಅಲ್ಲ, ನಮ್ ಬ್ರೋಕರ್ ಮಂಜೇನೇ ಆಗ್ಬೋದು. ಗೊತ್ತಿರೋ ಸಂಬಂಧ ತರ್ತಾರೆ, ಏನು ಡಿಮ್ಯಾಂಡು ಮಾಡಲ್ಲ, ಕೊಟ್ಟಷ್ಟು ದುಡ್ಡು ಇಸ್ಕೋತಾರೆ. ಹೂ ಮಾವ, ಮ್ಯಾಟ್ರಿಮೋನಿಲ್ ಹುಡ್ಗಿ ಹುಡುಕ್ತಿದೀವಲ್ಲ, ಇನ್ಮೇಲೆ ನಮ್ಗೆ ಯಾವ ಬ್ರೋಕರು ಬೇಡ ಬಿಡಿ. ಮಾವ, ಏನು ಆಗಿಲ್ಲ, ಇಲ್ಲಿ ನೋಡಿ, ಮುಳ್ಳು ತೆಗೆದ್ಬಿಟ್ಟೆ. ಮೀನಾ, ಇಷ್ಟು ಬೇಗ ಮುಳ್ಳೆ ತೆಗೆದ್ಬಿಟ್ಯಾ? ಓ ಅಯ್ಯೋ, ಕುಡಿಲಿ. ಅಯ್ಯೋ ಮಾವ, ಈಗ ಶಾಖ ಕೊಟ್ಟು ಮಸಾಜ್ ಮಾಡಿದ್ರೆ ಸರಿ ಹೋಗುತ್ತೆ, ಇರಿ. ಈಗ ರೆಡಿ ಆಗಿ ಆರಾಮಾಗಿ ಓಡಾಡ್ಬೋದು. ಅಯ್ಯೋ ಮೀನಾ, ನನ್ ಸೊಸೆ ಮುದ್ದು ಅಂದ್ರೆ ಸೊಸೆ ಮುದ್ದು ಕಡೆ ನೀನು. ಎಲ್ಲ ಕೆಲಸ ಮಾಡ್ತೀಯಲ್ಲೇ, ಮನೇಲಿ ಅಡಿಗೆ ಮಾಡ್ತೀಯಾ, ಆಫೀಸ್ಗೆ ಹೋಗ್ತೀಯಾ, ಮುಳ್ಳು ತೆಗಿತೀಯಾ, ಎಷ್ಟು ಜಾಣೆ ಇದೆಯಾ ನೀನು. ಅಯ್ಯೋ ಅತ್ತೆ, ಮುಳ್ಳು ತೆಗಿಯೋದಕ್ಕೆ MBBS ಏನು ಓದ್ಬೇಕಾಗಿಲ್ಲ. ಇಷ್ಟೊಂದು ಯಾಕೆ ಹೊಗಳ್ತಿದ್ದೀರಾ? ನಿನಗೇನೇ ಕಷ್ಟ? ನನ್ ಸೊಸೆನ ನಾನು ಹೊಗಳ್ತೀನಿ, ನಿನಗೇನಾಗ್ಬೇಕಾಗಿದೆ? ಇದಕ್ಕೆ ಹೇಳಿದ್ದು ಜಾಸ್ತಿ ದುರಹಂಕಾರ ತೋರಿಸ್ಬಾರ್ದು ಅಂತ. ಇವಾಗ ನೋಡು, ನಿನ್ಗೆ ಬ್ಯಾಕ್ ಫೈರ್ ಆಯ್ತು. ಸುಮ್ನೆ ಆ ವಲ್ಲಭನ ಹತ್ರ ಕಿರಿಕ್ ಮಾಡ್ಕೊಂಡು ಈ ಗತಿ ತಂದ್ಕೊಂಡ್ಲು. ಏಯ್ ಸುಮ್ನಿರ್ರೆ, ನನಗೇನ್ ಗೊತ್ತು ಹಿಂಗೆಲ್ಲ ಆಗುತ್ತೆ ಅಂತ. ನಮ್ ಕಾಲೇಜಲ್ಲಿ ನನ್ನನ್ ಬಿಟ್ಟು ಬೇರೆ ಯಾರು ಹೀರೋಯಿನ್ ಲೆವೆಲ್ ಇಲ್ಲ ಅನ್ಕೊಂಡಿದ್ದೆ. ಇಷ್ಟಕ್ಕೂ ಯಾವ ಇವಳು ನಿತ್ಯ ಎಲ್ಲಿಂದ ಬಂದ್ಲು? ನೀನ್ ಕಾಮರ್ಸ್ ಆದ್ರೆ ಅವಳು ಸೈನ್ಸ್, ಬ್ರೈಟ್ ಸ್ಟೂಡೆಂಟ್. ಏನು 4 ಲೈನ್ ಡೈಲಾಗ್ ಹೇಳಿದ ತಕ್ಷಣ ಅವಳನ್ ಸ್ಟಾರಾ? ನಾನ್ ಡೈಲಾಗ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಬಯಕ್ ಮಾಡಿದೀನಿ. ಅವಳು ಇವತ್ ಬಂದಿದ್ದಾಳೆ, ಇನ್ 2 ದಿನದಲ್ಲಿ ಫೆಸ್ಟ್. ಅದೇನ್ ಎಲ್ಲಾ ಡೈಲಾಗು ಕಲಿತಾಳೆ? ಅವಳ ಶ್ರೀದೇವಿ ಸರ್ ಹೀರೋಯಿನ್ ಮಾಡಲ್ಲ, ನೋಡ್ತಾ ಇರಿ. ಅಯ್ಯೋ ಲೂಸು, ಈಗ್ಲಾದ್ರೂ ಅರ್ಥ ಮಾಡ್ಕೊ. ಅವಳು ಸೂಪರ್ ಆಗಿ ಡೈಲಾಗ್ ಹೇಳಿದಾಳೆ. ಶ್ರೀದೇವಿ ಸರ್ ಅವಳನ್ನ ಬಿಟ್ಟು ನಿನ್ನ ಹತ್ರ ಬರೋ ಚಾನ್ಸ್ ತುಂಬಾ ಕಡಿಮೆ. ನಾಟಕ ಏನಾದ್ರು ಸೂಪರ್ ಆಗಿ ಫಸ್ಟ್ ಪ್ರೈಸ್ ಬಂತು ಅನ್ಕೋ, ಇವಾಗ ನಾಟಕಕ್ಕೆ ಹೀರೋಯಿನ್ ಆಗಿರೋ ಅನಿತ್ಯ ಇಡೀ ಕಾಲೇಜ್ಗೆ ಹೀರೋಯಿನ್ ಆಗ್ತಾಳೆ. ಹಂಗಿದ್ರೆ ಏನ್ ಮಾಡೋದೀಗ? ಅಮ್ಮು, ಈಗ ನಿಂಗೆ ಬೇರೆ ದಾರಿನೇ ಇಲ್ಲ. ಸೀದಾ ಶ್ರೀದೇವಿ ಸರ್ ಹತ್ರ ಹೋಗ್ಬಿಟ್ಟು ಈ ನಾಟಕ ನಾನೇ ಮಾಡ್ತೀನಿ ಅಂತ ಹಠ ಮಾಡು, ರಿಕ್ವೆಸ್ಟ್ ಮಾಡ್ಕೊ. ಅವ್ರು ಒಪ್ಕೊಂಡ್ರೆ ನಿನ್ ಪುಣ್ಯ. ಹೌದಾ? ಅದೊಂದೇ ನಂಗಿರೋ ದಾರಿನ? ಹೂ ಕಣೆ, ಕಾವ್ಯ ಹೇಳ್ದಂಗೆ ಶ್ರೀದೇವಿ ಸರ್ ಹತ್ರ ಹೋಗಿ ಕೇಳ್ಕೊ, ಅವ್ರ ಮನ್ಸ್ ಬದಲಾಯಿಸ್ತಾರೆ. ಅಲ್ಲ ಕಣ್ರೆ,
ಮತ್ತೆ ಸರ್ ಹತ್ರ ಹೋಗಿ ನನ್ನ ನಾಟಕಕ್ಕೆ ಸೇರ್ಸ್ಕೊಳ್ಳಿ ಅಂದ್ರೆ ನನ್ ಕಾಮಿಡಿ ಪೀಸ್ ಆಗಲ್ವೇನ್ರೆ? ಈಗೇನು ನೀನ್ ದೊಡ್ಡ ಹೀರೋಯಿನ್ನ? ಈಗ ನೀನು ಶ್ರೀದೇವಿ ಸರ್ ಮುಂದೆ ಮಾತಾಡಿದ್ರೆ ಅವ್ರ ಮುಂದೆ ಮರ್ಯಾದೆ ಹೋಗುತ್ತೆ ಅನ್ಕೋತಿದ್ಯಲ್ಲ, ಆ ಮರ್ಯಾದೆ ಇಡೀ ಕಾಲೇಜ್ ಮುಂದೆ ಹೋಗುತ್ತೆ. ಅಯ್ಯೋ ಹೌದಾ? ಬೇಡ ಬೇಡ, ಹಾಗಿದ್ರೆ ಸರ್ ಹತ್ರ ಮಾತಾಡಿ ಅವ್ರನ್ನ ಒಪ್ಸು. ಸರಿ, ಹಂಗೆ ಮಾಡ್ತೀನಿ. ರಕ್ಷಾ, ಆ ಮೊದಲನೇ ನಂಬರ್ ಹೇಳಮ್ಮ. 99. ಹಲೋ. ಹಲೋ ಶೇಖರ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು? ನನ್ನ ಹೆಸರು ನಂದಕುಮಾರ್ ಅಂತ. ನಿಮ್ಮ ನಂಬರ್ ಮ್ಯಾಟ್ರಿಮೋನಿಯಲ್ಲಿ ಸಿಕ್ತು, ಅದಕ್ಕೆ ಕಾಲ್ ಮಾಡಿದೆ. ನನ್ನ ಮಗ ಮಾಧವ ಅಂತ, ಅವನ ಫೋಟೋ ನೋಡಿ ನೀವು ಇಷ್ಟಪಟ್ಟಿದ್ದೀರಾ, ಅದಕ್ಕೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಕಾಲ್ ಮಾಡಿದೆ. ದೊಡ್ಡಬಳ್ಳಾಪುರದವ್ರಲ್ವಾ ನೀವು? ಏನ್ ಮಾಡ್ಕೊಂಡಿದ್ದೀರಾ? ಮಗ ಏನ್ ಮಾಡ್ತಿದ್ದಾನೆ? ಹೌದು, ನಮ್ದು ದೊಡ್ಡಬಳ್ಳಾಪುರ. ಇಲ್ಲಿ ಗಿರಿಜಾ ಸ್ಟೋರ್ ಅಂತ ನಮ್ದು ದೊಡ್ಡದು ಕಿರಾಣಿ ಅಂಗಡಿ ಇದೆ. ಇಲ್ಲಿ ಊರ್ನವ್ರಿಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಮಗ ಮಾಧವ ಒಂದು ಕಂಪನಿಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಹೌದಾ? ಸಂಬಳ ಎಷ್ಟು? ಒಂದು 35,000 ಕೈಗೆ ಬರುತ್ತೆ. ಕ್ಷಮಿಸಿ ಸರ್, ನಾವು ನಮ್ಮ ಮಗಳಿಗೆ 1.5 ಇಂದ 2 ಲಕ್ಷ ಸ್ಯಾಲರಿ ಇರೋ ಹುಡುಗನ್ನ ನೋಡ್ತಾ ಇದ್ದೀವಿ. ನಿಮ್ಗೂ ನಮಗೂ ಸರಿ ಬರಲ್ಲ, ಏನ್ ಅನ್ಕೋಬೇಡಿ. ಸಾರಿ. ಸರಿ. ಅಪ್ಪ ಏನಾಯ್ತು? 2ನೇ ನಂಬರ್ ಹೇಳಮ್ಮ ರಕ್ಷಾ. ಕೊಡಿ ಅಪ್ಪ, ನಾನು ಡಯಲ್ ಮಾಡ್ಕೊಡ್ತೀನಿ. ತಗೊಳ್ಳಿ ಅಪ್ಪ, ಶ್ರೀಪತಿ ಅಂತ ಇವ್ರ ಹೆಸರು. ಹಲೋ, ನಮಸ್ಕಾರ. ನನ್ನ ಹೆಸರು ನಂದಕುಮಾರ್ ಅಂತ. ಮ್ಯಾಟ್ರಿಮೋನಿಯಲ್ಲಿ ನಿಮ್ಮದು ನಂಬರ್ ಸಿಕ್ತು. ಅದರಲ್ಲಿ ನಿಮ್ಮ ಮಗಳು ಫೋಟೋ ನಾವು ನೋಡಿದ್ವಿ. ನನ್ನ ಮಗನಿಗೆ ನಾವು ಹೆಣ್ಣು ನೋಡ್ತಾ ಇದ್ದೀವಿ. ಅವನ ಹೆಸರು ಮಾಧವ ಅಂತ. ಹೌದಾ? ಏನ್ ಮಾಡ್ಕೊಂಡಿದ್ದಾರೆ ಹುಡುಗ? ಅವನೊಂದು ಕಂಪ್ನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. 35,000 ರೂಪಾಯಿ ಸಂಬಳ ಬರುತ್ತೆ. ಓ, ಒಳ್ಳೆ ದುಡಿಮೆನೆ ನೋಡಿ. ನನಗೂ 3 ಜನ ಹೆಣ್ಮಕ್ಳು. ಮೊದಲನೇವಳು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾಳೆ. 2ನೇವಳು ಮೊದಲೇ ಆಸ್ಟ್ರೇಲಿಯಾದಲ್ಲಿದ್ಲು. ಆಸ್ಟ್ರೇಲಿಯಾದಲ್ಲೇ ಸೆಟ್ಲ್ ಆಗಿರೋ ಬೆಂಗಳೂರು ಹುಡುಗನ್ನೇ ನೋಡಿ ಮದುವೆ ಮಾಡಿದೀವಿ. ಓ ಹೌದಾ? ಅಂದಾಗೆ ನೀವಿರೋದು? ನಾವು ದೊಡ್ಡಬಳ್ಳಾಪುರದಲ್ಲಿರೋದು. ನಿಮ್ಮ ಮಗ ನಿಮ್ಮ ಜೊತೆನೆ ದೊಡ್ಡಬಳ್ಳಾಪುರದಲ್ಲಿದ್ದಾರಾ? ಹೌದು, ನನ್ನ ಜೊತೆನೇ ಇದ್ದಾನೆ. ಸರಿ ಸರಿ. ಆದ್ರೆ ನಮ್ಮ ಮಗಳಿಗೆ ಹೊರದೇಶದಲ್ಲಿರೋ ಹುಡುಗನ್ನೇ ಹುಡುಕ್ತಾ ಇದೀವಿ ಸರ್. ಹೌದಾ? ಸರಿ. ಅಪ್ಪ ಏನಾಯ್ತಪ್ಪ? ಇದು ಓಕೆ ಆಗಿಲ್ವಾ ಅಪ್ಪ? ಮಾವ, ಇದು ಓಕೆ ಆಗ್ಲಿಲ್ಲ ಅಂದ್ರೆ ಬೇಡ, ಇನ್ನೊಂದ್ ನಂಬರ್ ಇದೆಯಲ್ಲ ಅದಕ್ಕೆ ಡಯಲ್ ಮಾಡಿ, ಅದು ಓಕೆ ಆದ್ರೂ ಆಗ್ಬೋದು. ಬೇಡ ಮೀನಾ, ನಾನು ಮತ್ತೆ ಅವ್ರಿಗೆ ಫೋನ್ ಮಾಡೋದು, ಅವರು ಇನ್ನೇನೋ ಕಾರಣ ಹೇಳಿ ಈ ಸಂಬಂಧ ಬೇಡ ಅನ್ನೋದು, ನಂಗೆ ಅದನ್ನೆಲ್ಲ ಕೇಳಿಸ್ಕೊಳಕ್ಕಾಗಲ್ಲಮ್ಮ, ಬೇಜಾರಾಗುತ್ತೆ. ಮಾವ, ಆ ನಂಬರಿಗೆ ನಾನ್ ಮಾಡ್ಲಾ? ರಕ್ಷಾ, ನಂಬರ್ ಹೇಳು. ಹಾ ಅದಕ್ಕೆ 98. ಹೆಲೋ, ಹೂ ಇಸ್ ದಿಸ್? ನಾನು ಮೀನಾ, ನೀವು? ಐ ಆಮ್ ಸಿರಿ. ಓ, ನೀವೇನಾ? ಅದು ಮ್ಯಾಟ್ರಿಮೋನಿ ಪ್ರೊಫೈಲ್ ಅಲ್ಲಿ ನಮ್ ಮಾಧವ ಅಂತ ಪ್ರೊಫೈಲ್ಗೆ ಲೈಕ್ ಮಾಡಿದ್ರಿ, ಇಂಟ್ರೆಸ್ಟ್ ಸಹ ತೋರಿಸಿದ್ರಿ, ಅದಕ್ಕೆ ಮಾತಾಡೋಣ ಅಂತ ಕಾಲ್ ಮಾಡಿದೆ. ನಿಮ್ಮಪ್ಪಂಗ್ ಫೋನ್ ಕೊಡ್ತೀರಾ? ಏನು? ಅಪ್ಪಂಗ? ಅಪ್ಪಂಗ್ ಯಾಕೆ? ಮದ್ವೆ ಆಗ್ಬೇಕಾಗಿರೋಳು ನಾನು ತಾನೆ. ನನ್ ಮದ್ವೆ ಡಿಸಿಷನ್ ನಾನೇ ತಗೊಂತೀನಿ. ಅದು ನಿಜಾನೇ. ನಿಮ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಫಸ್ಟ್ ಆಫ್ ಆಲ್ ನೀವ್ ಯಾರು ಅಂತ ಹೇಳಲೇ ಇಲ್ಲ. ಹುಡುಗಂಗ್ ನೀವೇನಾಗ್ಬೇಕು? ನಾನು ಮಾಧವ ಅವ್ರ ನಾದ್ನಿ. ಹೋ, ಓಕೆ. ನಾನ್ ಹುಡುಗನ್ನ ಒಂದ್ಸತಿ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕಲ್ವಾ? ಹೌದಾ? ನಿಮ್ಮನ್ನ ಅಡ್ರೆಸ್ ಕೊಡಿ, ಹೆಣ್ಣು ನೋಡೋದಕ್ಕೆ ನಾವೇ ಬರ್ತೀವಿ. ವಾಟ್? ಹೆಣ್ ನೋಡದ? ಅವೆಲ್ಲ ಇಲ್ಲ. ನಾನ್ ಹುಡುಗನ್ನ ಒಂದ್ಸತಿ ಪರ್ಸನಲ್ ಆಗಿ ಮೀಟ್ ಮಾಡ್ಬೇಕು. ಹುಡ್ಗ ಓಕೆ ಆದ್ರೆ ಮದ್ವೆ ಫಿಕ್ಸ್ ಮಾಡೋಣ. ಒಂದ್ ಕೆಲ್ಸ ಮಾಡಿ, ಮಾಧವ್ ಅವ್ರಿಗೆ ಸಾಯಿನಗರಲ್ಲಿರೋ ಕಾಫಿ ಶಾಪ್ಗೆ ನಾಳೆ ಬರಕ್ ಹೇಳ್ಬಿಡಿ, ನಾನು ಅಲ್ಲೇ ಸಿಗ್ತೀನಿ. ಹಲೋ, ಇದೀರಾ? ಓ ಸರಿ ಸರಿ ಸರಿ. ಓಕೆ, ಥ್ಯಾಂಕ್ ಯು. ಏನಂತೆ ಮೀನಾ? ಮಾವ, ಹುಡ್ಗಿನೇ ಫೋನ್ ಪಿಕ್ ಮಾಡಿದ್ಲು. ಮಾಧವ ಭಾವನ್ನ ಮೀಟ್ ಮಾಡ್ಬೇಕಂತೆ, ಕಾಫಿ ಶಾಪಿಗೆ ಬರಕ್ ಹೇಳಿದ್ದಾಳೆ. ಏನು? ಅವಳು ಮಾಧವನ ಮೀಟ್ ಮಾಡ್ಬೇಕ?
ಯಾಕೆ ಅವ್ರ ಅಪ್ಪ ಅಮ್ಮ ಇಲ್ವಾ? ಹಾಗಲ್ಲ ಮಾವ, ಮೊದ್ಲು ಅವಳು ಹುಡುಗನ್ ನೋಡ್ಬೇಕಂತೆ, ಆಮೇಲೆ ಉಳ್ದಿದ್ದೆಲ್ಲ ಅನ್ನೋ ತರ ಹೇಳಿದ್ಲು. ಹಾಗಿದ್ರೆ ಈ ಸಂಬಂಧ ಬೇಡ. ಯಾಕ್ ಮಾವ? ಮತ್ತಿನ್ನೇನ್ ಮೀನಾ, ಮದುವೆ ಅನ್ನೋದು ದೊಡ್ಡವ್ರ ಸಮ್ಮುಖದಲ್ಲಿ ಆಗಬೇಕು. ಅವ್ರವ್ರೇ ತೀರ್ಮಾನ ಮಾಡೋದು ಅಂದ್ರೆ ಏನು? ನಂಗೆ ಇವೆಲ್ಲ ಇಷ್ಟ ಆಗೋದಿಲ್ಲ. ಹೌದು, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅಪ್ಪ ಅಮ್ಮ ನೋಡಿ ಮಾತಾಡಿ ಮುಂದುವರ್ಸಿದ್ರೇನೆ ಚಂದ. ಮದ್ವೆಗೆ ಅದರದೇ ಆದ ಪದ್ಧತಿಗಳಿರುತ್ತೆ ಕಣೆ. ಅಯ್ಯೋ ಅತ್ತೆ, ಹಾಗಲ್ಲ. ಈಗ ಕಾಲ ಬದಲಾಗಿದೆ. ಹುಡುಗಿರು ಅವ್ರ ಮದ್ವೆನ ಅವರೇ ನಿರ್ಧಾರ ಮಾಡ್ಕೊಳ್ಳೋಷ್ಟು ಮುಂದುವರೆದಿದ್ದಾರೆ. ಅದ್ರ ಅರ್ಥ ಅವ್ರು ತುಂಬಾ ಜೋರು ಸರಿ ಇಲ್ಲ ಅಂತ ಅಲ್ಲ ಅತ್ತೆ. ಅದ್ರ ಅರ್ಥ ಅವ್ರು ಅಷ್ಟು ಮೆಚೂರ್ಡ್ ಆಗಿ ಯೋಚನೆ ಮಾಡ್ತಾರೆ ಅಂತ. ಮತ್ತೆ ಅವ್ರ ಅಪ್ಪ ಅಮ್ಮನೂ ಅಷ್ಟೇ, ಮಕ್ಳಿಗೆ ಅಷ್ಟೇ ಸ್ವತಂತ್ರ ಕೊಟ್ಟಿರ್ತಾರೆ. ನಮಗ್ ಬೇಕಾದನ್ನ ನಾವೇ ನೋಡಿ ಆಯ್ಕೆ ಮಾಡ್ಕೊಳ್ಳೋದಷ್ಟೇ. ಇದ್ರಲ್ಲಿ ತಪ್ಪೇನಿದೆ? ಯಾವ್ದಕ್ಕೂ ಒಂದ್ಸಲ ಬಾಬಾ ಹುಡ್ಗಿನ ಮೀಟ್ ಮಾಡಿ ಬರ್ಲಿ. ಏನಂತೀರ ಬಾಬಾ? ಅಯ್ಯೋ, ನನ್ಗಂತೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ, ನೀನು ಹುಡುಗಿ ಒಂದ್ಸಲ ಭೇಟಿ ಮಾಡಿದ್ರೆ ತಪ್ಪೇನಿಲ್ಲ ಅಲ್ವಾ ಅಪ್ಪ? ಮಾವ, ತಪ್ಪೇನಿಲ್ಲ ಮಾವ. ಒಂದ್ಸಲ ಬಾಬಾ ಹುಡ್ಗಿನ ಮೀಟ್ ಮಾಡ್ಕೊಂಡ್ ಬರ್ಲಿ. ಒಪ್ಕೊಳ್ಳಿ ಮಾವ, ಪ್ಲೀಸ್. ಏನೋ ನನಗಂತೂ ಇದೆಲ್ಲ ಇಷ್ಟ ಇಲ್ಲ. ನೀನು ಹೇಳ್ತಾ ಇದೀಯ ಅಂತ ಒಪ್ಕೋತೀನಿ.